ಪಕ್ಷದ ರಕ್ಷಣೆಗಾಗಿ ನಾನು ಸ್ಪರ್ಧೆ ಮಾಡ್ತಾ ಇದ್ದೀನಿ, ಇದು ಅನಿವಾರ್ಯ, ಐ ಹ್ಯಾವ್ ನಾಟ್ ಗಾಟ್ ಎನಿ ಆಪ್ಷನ್ಸ್ ಅಂತ ಹೇಳ್ತಾ ಇದ್ದಾರೆ. ಅಪ್ಪ ಮಕ್ಕಳ ಕೈಯಲ್ಲಿ ಪಕ್ಷ ಸಿಲುಕಿ ಒದ್ದಾಡ್ತಾ ಇದೆ. ಇದು ಮತ್ತೊಮ್ಮೆ BSY ಹಾಗೂ ಅವರ ಪುತ್ರನ ವಿರುದ್ಧ ಈಶ್ವರಪ್ಪ ಅವರಿಗಿರುವಂತಹ ಸಿಟ್ಟು ಹೊರ ಹಾಕ್ತಾ ಇದೆ. ಪಕ್ಷ ತಾಯಿ ರೀತಿ ತಾಯಿಯನ್ನೇ ಕತ್ತು ಹಿಸುಕುವಂತಹ ಪ್ರಯತ್ನ, ಒದ್ದಾಡಿಸುವಂತಹ ಪ್ರಯತ್ನ ಆಗ್ತಾ ಇದೆ. ಹೀಗಾಗಿ ನನ್ನ ಸ್ಪರ್ಧೆ ಅನಿವಾರ್ಯ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಹಾಗೆ ನನ್ನ ನಿರ್ಧಾರ ಅಚಲವಾಗಿರುತ್ತೆ, ಇದು ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ. ಎಲ್ಲರೂ ಹೇಳ್ತಾ ಇದ್ರು ಈಶ್ವರಪ್ಪ ಅವರು ಇಂಪಲ್ಸಿವ್, ಆ ಕ್ಷಣಕ್ಕೆ ನೋವಾಗಿದ್ರೆ ಅದಕ್ಕೆ ರಿಯಾಕ್ಟ್ ಮಾಡ್ಬಿಡ್ತಾರೆ, ಆಮೇಲೆ ಸರಿ ಹೋಗ್ತಾರೆ ಅಂತ. ಬಟ್ ಹಾಗಾಗಲ್ಲ ಈ ಸಲ ಹೋಪನ್ ಇಟ್ಕೊಳ್ಬೇಡಿ ಅಂತ ತಿಳಿಸ್ತಾ ಇದ್ದಾರೆ. ರಾಜ್ಯದಲ್ಲಿ ತಾಲೂಕು ಮಟ್ಟದಲ್ಲಿ ಪದಾಧಿಕಾರಿಗಳಾಗಿದ್ದರು, ಜಿಲ್ಲೆಯಲ್ಲಿ ಪದಾಧಿಕಾರಿಗಳಾಗಿದ್ದವರು, ರಾಜ್ಯ ಪದಾಧಿಕಾರಿಗಳಿದ್ದಂಥ ನಾಯಕರುಗಳು, MLA MP ಗಳು, ಮಂತ್ರಿಗಳಾಗಿದ್ದಂಥವ್ರು, ಅದೇ ರೀತಿ ಎಲ್ಲ ಮೋರ್ಚಾದ ಪ್ರಮುಖರುಗಳು ನಾನು ಫೋನ್ ಮಾಡ್ತಾ ಇದ್ದಾರೆ. ದಯವಿಟ್ಟು ನೀವು ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಆಗಬೇಡಿ, ನೀವು ದಯವಿಟ್ಟು ಲೋಕಸಭೆ ಸ್ಪರ್ಧೆ ಮಾಡಲೇಬೇಕು, ನೀವು ಗೆಲ್ಲಲೇಬೇಕು, ನಾವೆಲ್ಲರೂ ಸಹಕಾರ ಕೊಡ್ತೀವಿ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಹಾಗಾಗಿ ಇದೊಂದು ಚರ್ಚೆ ಆಗಬೇಕೀಗ. ಕೇಂದ್ರ ನಾಯಕರು ಇದನ್ನು ಗಮನಿಸಬೇಕು, ಎಲ್ಲ ಹಿರಿಯರು ಗಮನಿಸಿ ಇದೇನು ನಡೀತಾ ಇದೆ ಕರ್ನಾಟಕ ರಾಜ್ಯದಲ್ಲಿ, ಒಂದು ಕೆಟ್ಟ ರಾಜಕಾರಣ BJPಲೂ ಆಗ್ತಾ ಇದೆಯಲ್ಲ. ನಾವು ಕಾಂಗ್ರೆಸ್ಸಿಗೆ ಬೈತೀವಿ, ಕಾಂಗ್ರೆಸ್ಸು ಒಂದೇ ಕುಟುಂಬದ ಕೈಯಲ್ಲಿ ಸಿಕ್ಕೊಂಡಿದೆ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವ್ರ ಕುಟುಂಬದಲ್ಲಿ ಸಿಕ್ಕೊಂಡಿದೆ ಅಂತ ಕಾಂಗ್ರೆಸ್ಸಿಗೆ ಬೈತಿದ್ದೀವಿ, ಮೋದಿ ಕೂಡ ಬೈತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಕಾಂಗ್ರೆಸ್ಸಿನ ರೂಪದಲ್ಲಿ ಕರ್ನಾಟಕ ರಾಜ್ಯದ BJP ಕೂಡ ಆಗ್ತಾ ಇದೆ. ಇದನ್ನು ಪ್ರತಿಭಟನೆ ಮಾಡ್ತಾ ಇರೋದು ಕೇಂದ್ರ ನಾಯಕರಿಗೂ ಅರ್ಥ ಆಗುತ್ತೆ, ರಾಜ್ಯ ನಾಯಕರು ಅರ್ಥ ಆಗುತ್ತೆ ಅನ್ನೋ ಉದ್ದೇಶದಲ್ಲಿ ನಾನು ಚುನಾವಣೆ ಸ್ಪರ್ಧೆ ಮಾಡ್ತೀನಿ. ಏನು ಯಾರು ಈಶ್ವರಪ್ಪ ಅವರ ಮಾತಲ್ಲಿ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇರೋದು ಬಿಜೆಪಿ ಕಾಂಗ್ರೆಸ್ನ ಸಂಸ್ಕೃತಿಯನ್ನ ಅನುಸರಿಸ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಹೀಗಾಗಿ ಅಪ್ಪ ಮಕ್ಕಳು ಪಕ್ಷವನ್ನ ಹಾಳು ಮಾಡ್ತಾ ಇದ್ದಾರೆ, ಹೀಗಾಗಿ ನನ್ನ ಸ್ಪರ್ಧೆ ಅನಿವಾರ್ಯ. ಇದು ಪಕ್ಷದ ನಿಲುವಲ್ಲ, ಕೇವಲ ಇಬ್ಬರ ಡಿಸಿಷನ್ ನಿಂದ ಇವತ್ತು ನನ್ನ ಮಗನಿಗೆ ಮಾತ್ರ ಅಲ್ಲ ಅನೇಕ ಹಿಂದುತ್ವವಾದಿಗಳ ಟಿಕೆಟ್ ತಪ್ಪಿದೆ. ಇದನ್ನ ವಿರೋಧಿಸಿ ನನ್ನ ಸ್ಪರ್ಧೆ ಅನಿವಾರ್ಯ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದಾರೆ KS ಈಶ್ವರಪ್ಪ ಅವರು. ಹೈಕಮಾಂಡ್ ಇರ್ಬೋದು ಅಥವಾ ರಾಜ್ಯ BJPಯ ವರಿಷ್ಠರಿರ್ಬೋದು, ನಾನಾ ಕಸರತ್ತನ್ನ ಈಶ್ವರಪ್ಪ ಮನವೊಲಿಸೋದಕ್ಕೆ ಅಂತ ಮಾಡ್ತಾ ಇದ್ರು. ಬಟ್ ಇವತ್ತಿನ ತನಕ ಅದು ಫಲ ಕೊಟ್ಟಿಲ್ಲ, ವಿಫಲವಾಗಿದೆ. ಸಂಧಾನ ಸಭೆ ವಿಫಲವಾದ ಬಳಿಕ KS ಈಶ್ವರಪ್ಪ ಅವರು ನಡೆಸಿದಂತಹ ಸುದ್ದಿಗೋಷ್ಠಿಯಲ್ಲಿ ತಮ್ಮ ಹಿಂದಿನ ನಿರ್ಧಾರಕ್ಕೆ ತಾವು ಬದ್ಧ, ಯಾವುದೇ ಕಾರಣಕ್ಕೂ ಕಣದಿಂದ ನಾನು ಹಿಂದೆ ಸರಿಯಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ.